ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Ghee, Sri Raghavendra Tuppa, SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ, ಸನ್ಯಾಸ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ಧೋಕಾಗೆ ಅದ್ದೂರಿಯ ಮೆರವಣಿಗೆ. ಸದರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ, ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ. SP ಪುಟ್ಟಮದಯ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ, ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ, ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದರ್ಶ ಪಾಲನೆ ನಮ್ಮೆಲ್ಲರ ಹೊಣೆ. NS ಬೋಸರಾಜ್. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ, ಸಸಿ ನೆಟ್ಟು ಪೋಷಣೆ. ಮತ್ತು ಮಾವಿನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ, ಸಾರ್ವಜನಿಕರ ಆಕ್ರೋಶ. ವಾರ್ತೆಗಳ ವಿವರ. ಸಿರಿವಂತಿಕೆ ಜೀವನ ನಡೆಸಿ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಕಾಣಲು ಜೈನ್ ಭಗವತಿ ದೀಕ್ಷೆ ಪಡೆಯಲು ಮುಂದಾಗಿರುವ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ಇವರು ಸನ್ಯಾಸತ್ವ ದೀಕ್ಷೆ ಪಡೆಯುವ ಮುನ್ನ ಅದ್ದೂರಿಯ ಶೋಭಾಯಾತ್ರೆ ನಡೆಸಲಾಯಿತು. ಸಿರಿವಂತಿಕೆ ಜೀವನ ನಡೆಸಿ ಜೀವನದಲ್ಲಿ ಆತ್ಮ ಸಾಕ್ಷಾತ್ಕಾರ ಕಾಣಲು ಜೈನ್ ಭಗವತಿ ದೀಕ್ಷೆ ಪಡೆಯಲು ಮುಂದಾಗಿರುವ ಉದ್ಯಮಿ ದಿಲೀಪ್ ಕುಮಾರ್ ಧೋಕಾ ಇವರು ಸನ್ಯಾಸತ್ವ ದೀಕ್ಷೆ ಪಡೆಯುವ ಮುನ್ನ ಅದ್ದೂರಿಯ ಶೋಭಾಯಾತ್ರೆ ನಡೆಸಲಾಯಿತು. ನಗರದ ಧೋಕಾ ಸಭಾಂಗಣದಿಂದ ಸಾರೋಟಿನಲ್ಲಿ ಮೆರವಣಿಗೆ ನಡೆಸಲಾಯಿತು. M.Pharm ಶಿಕ್ಷಣ ಪಡೆದು ಚಿನ್ನದ ಪದಕ ಪಡೆದು ಅಮೆರಿಕ ಬೆಂಗಳೂರಿನಲ್ಲಿ ಉದ್ಯಮಿಯಾಗಿ ಸೇವೆ ಸಲ್ಲಿಸಿ ಕೊನೆಗೆ ಜೈನ್ ಸನ್ಯಾಸಿ ದೀಕ್ಷೆ ಪಡೆಯಲು ದಿಲೀಪ್ ಕುಮಾರ್ ಧೋಕಾ ನಿರ್ಧರಿಸಿದ್ದು, ಜೈನ್ ಸಮುದಾಯ ಹಿರಿಯರು, ಕುಟುಂಬಸ್ಥರು, ಮಹಿಳೆಯರು ದೀಕ್ಷೆ ಪಡೆಯಲು ಮುಂದಾಗಿರುವ ದಿಲೀಪ್ ಕುಮಾರರಿಗೆ ಅದ್ದೂರಿಯ ಮೆರವಣಿಗೆ ನಡೆಸಿ ಶುಭ ಕೋರಿದರು. ನಗರದ ವಿವಿಧ ವೃತ್ತಗಳಲ್ಲಿ ನಡೆದ ಮೆರವಣಿಗೆಯಲ್ಲಿ ಪುಷ್ಪ ಸಿಂಚನ ಮಾಡಿ ಸಾರ್ವಜನಿಕರು ಶುಭ ಕೋರಿದರು. ಜೈನ್ ಭಗವತಿ ಸಾಧ್ವಿಗಳು, ಭಕ್ತರು ದೇಶದ ನಾನಾ ಕಡೆಯಿಂದ ಆಗಮಿಸಿ ಭಾಗಿಯಾದರು. ಬುಧವಾರ ಬೆಳಗ್ಗೆ 9:30ಕ್ಕೆ ರೈತ ಭವನದಲ್ಲಿ ದೀಕ್ಷಾ ಕಾರ್ಯಕ್ರಮ ನಡೆಯಲಿದ್ದು, ಶ್ರೀ 1008 ಪಾರ್ಶ್ವಚಂದ್ರಜಿ ಇವರು ದೀಕ್ಷೆ ನೀಡಲಿದ್ದಾರೆ. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ ಸಂಘದಿಂದ ಆಯೋಜಿಸಲಾಗಿದ್ದ ದೀಕ್ಷಾ ಮಹೋತ್ಸವದಲ್ಲಿ ಸಂಘದ ಅಧ್ಯಕ್ಷ ಶಾಂತಿಲಾಲ್ ಮೂಥಾ, ಕಾರ್ಯದರ್ಶಿ ನರೇಂದ್ರ ರಾಜ್ ಮೂಥಾ, ಗೌತಮ್ ಚಂದ್ ಗಿನಿಯಾ, ಅಶೋಕ್ ಕುಮಾರ್ ಧೋಕಾ, ಪ್ರಸನ್ನ ರಾಜ್ ಮೂಥಾ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಜೈನ್ ಸಮುದಾಯ ಜನರು, ಮಹಿಳೆಯರು ಭಾಗಿಯಾದರು. ಜನಸ್ನೇಹಿ ಪೊಲೀಸ್ ಆಡಳಿತವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪೊಲೀಸ್ ಠಾಣೆಗಳಲ್ಲಿ QR ಕೋಡ್ ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದ್ದು, ಸಾರ್ವಜನಿಕರು ಸದುಪಯೋಗ ಪಡೆಯಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮದಯ್ಯ ಹೇಳಿದರು. ಜನಸ್ನೇಹಿ ಪೊಲೀಸ್ ಆಡಳಿತವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪೊಲೀಸ್ ಠಾಣೆಗಳಲ್ಲಿ QR ಕೋಡ್
ವ್ಯವಸ್ಥೆಯನ್ನು ಅಳವಡಿಸಲಾಗುತ್ತಿದ್ದು ಸಾರ್ವಜನಿಕರು ಸದುಪಯೋಗ ಪಡೆಯಬೇಕೆಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಹೇಳಿದರು. ಸೋಮವಾರ ಸಂಜೆ ನಗರದ ಸದರ್ ಬಜೆಟ್ ಠಾಣೆಯಲ್ಲಿ ಕ್ಯೂಆರ್ ಕೋಡ್ ವ್ಯವಸ್ಥೆಗೆ ಚಾಲನೆ ನೀಡಿ ಮಾತನಾಡಿದರು. ಪೊಲೀಸ್ ಠಾಣೆಗಳಿಗೆ ದೂರು ನೀಡಲು ಬರುವ ದೂರುದಾರರಿಗೆ ಪ್ರಕರಣದ ಮಾಹಿತಿ, ಇಲಾಖೆ ಸಿಬ್ಬಂದಿಗಳ ಸ್ಪಂದನ ಮನೋಭಾವ ಕುರಿತು ಮಾಹಿತಿ ದೊರೆಯಲಿದೆ. ಸಾರ್ವಜನಿಕರಿಗೆ ಸೇವೆ ಒದಗಿಸುವುದನ್ನು ತ್ವರಿತಗೊಳಿಸಿ ಮತ್ತಷ್ಟು ಸ್ನೇಹಿಯಾಗಿ ಕಾರ್ಯನಿರ್ವಹಿಸಲು ಸಹಕಾರಿಯಾಗುತ್ತದೆ. ನ್ಯಾಯ ಕೇಳಿ ಬರುವ ಜನರಿಗೆ ಪೊಲೀಸರ ಸೇವೆ ಒದಗಿಸುವುದು ಮೊದಲ ಆದ್ಯತೆಯಾಗಿದೆ. ಗೌಪ್ತ ಮಾಹಿತಿ ನೀಡುವವರು ಸಕಾಲಕ್ಕೆ ನ್ಯಾಯ ದೊರೆಯದೆ ಹೋದರೆ ಇಲಾಖೆ ಅಧಿಕಾರಿಗಳು ಮಾಹಿತಿ ಪಡೆದು ಕ್ರಮ ವಹಿಸಲು ಸಹಕಾರಿಯಾಗಲಿದೆ. ಪ್ರತಿ ಠಾಣೆಗಳಲ್ಲಿಯೂ ಕ್ಯೂಆರ್ ಕೋಡ್ ವ್ಯವಸ್ಥೆ ಜಾರಿಯಾಗಲಿದೆ. ಸಾರ್ವಜನಿಕರು ಹೆಚ್ಚು ಸುರಕ್ಷತೆ, ರಕ್ಷಣೆ, ನ್ಯಾಯ ಪಡೆಯಲು ಮುಂದಾಗಬೇಕು. ಇಲಾಖೆ ಸಿಬ್ಬಂದಿಗಳು ಜನಸ್ನೇಹಿಯಾಗಿ ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸಲು ಸಹ ಪ್ರೇರಣೆಯಾಗಲಿದೆ ಎಂದರು. ನವೆಂಬರ್ 22 ಮತ್ತೆ ಜುಲೈ 23ನಲ್ಲಿ ಈ ಲೋಕಸ್ಪಂದನ ಯೋಜನೆಗೆ ಸಂಬಂಧಪಟ್ಟಂಗೆ ಇಲಾಖೆಯಿಂದ 2 ಸುತ್ತೋಲೆಗಳು ಜಾರಿಯಾಗಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ 21 ಮೇ 25ರಲ್ಲಿ ಮತ್ತೊಮ್ಮೆ ಈ ಸುತ್ತೋಲೆ ರಾಜ್ಯಾದ್ಯಂತ ಜಾರಿಗೊಳ್ಳಲಿಕ್ಕೆ ನಮ್ಮ ರಾಜ್ಯದ BC and IGP ಸಾಹೇಬರು ಆದೇಶ ಮಾಡಿದ್ದಾರೆ. ಅದರಂತೆ ಇಲಾಖೆದೇನು ಸಾರ್ವಜನಿಕರ ಭದ್ರತೆ ಮತ್ತು ಸುರಕ್ಷತೆ ಮುಖ್ಯ ಉದ್ದೇಶ ಆಗಿರೋದು. ಮತ್ತು ಸಾರ್ವಜನಿಕರ ಜೊತೆ ಉತ್ತಮ ಸಂಬಂಧ ಬೆಳೆಸಲಿಕ್ಕೆ ಅವರು ಯಾರೇ ಆಗಲಿ ಠಾಣೆಗೆ ಬಂದಾಗ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿರ ಸ್ಪಂದನೆ ಹೇಗಿತ್ತು, ಮತ್ತು ಅವರ ಕೌಟುಂಬಿಕ ಕಲಹ ಇರ್ಬೋದು ಅಥವಾ ಬೇರೆ ಯಾವುದೇ ಪರಿಹಾರಕ್ಕೆ ಅಥವಾ ನ್ಯಾಯಕ್ಕೆ ಪೊಲೀಸ್ ಬಂದಾಗ ಠಾಣೆನ ಸಂಪರ್ಕ ಮಾಡೋದು ಅನಿವಾರ್ಯ. ಇಂಥ ಸಂದರ್ಭಗಳಲ್ಲಿ ಪೊಲೀಸರ ಒಂದು ಸ್ಪಂದನೆ ಹೇಗಿರುತ್ತೆ ಅನ್ನೋದನ್ನು ಇಲ್ಲಿ ಅವರೇನೆ ನಾಗರಿಕರನ್ನೇ ಅಥವಾ ಯಾರು ಠಾಣೆಗೆ ಭೇಟಿ ಕೊಡ್ತಾರೆ ಅವರೇನೆ ಸ್ಕ್ಯಾನ್ QR ಕೋಡ್ ಇದೆ, ಅದನ್ನು ಸ್ಕ್ಯಾನ್ ಮಾಡಿದ್ರೆ ವಿಸ್ತೃತವಾಗಿ ಅವರು ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಹೋಗ್ತೇನೆ. ಮೊದಲು ಠಾಣಾ ಇದರಲ್ಲಿ ಅವರು ಎಂಟ್ರಿ ಮಾಡಿಸ್ಕೊಂಡ್ರೆ ಸ್ಕ್ಯಾನ್ ಮಾಡಿದ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿರೋದ್ರಲ್ಲಿ ಅವರ ಅನುಭವಗಳನ್ನ ಶೇರ್ ಮಾಡಬಹುದು. ಇದರ ಉದ್ದೇಶ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆನ ಗಟ್ಟಿಗೊಳಿಸೋದು. ಈ ಠಾಣೆಗೆ ಯಾರೇ ಪಬ್ಲಿಕ್ಸು ಅಥವಾ ಸೀನಿಯರ್ ಸಿಟಿಸನ್ಸು, ಹಿರಿಯ ನಾಗರಿಕರು, ಮಕ್ಕಳು, ವಸತರು ಬಂದಾಗ ತೋರಿ ಸ್ವಾಗತಿಸಿ ತಾಳ್ಮೆಯಿಂದ ನಾವು ಇಲಾಖೆ ವತಿಯಿಂದ ಏನು ಮಾಡಬೇಕು ಅದರ ಬಗ್ಗೆ ಗಮನಿಸಿ ಆ ಥರ ಕರ್ತವ್ಯ ನಿರ್ವಹಿಸಿದೆ. ಮತ್ತು ಎಂಟ್ರಿ ಮೇಲೆ ನಾವು ಈ ಒಂದು QR ಕೋಡ್ನ ಹಾಕಿದ್ದೀವಿ. ಪ್ರತಿ ನಾಗರಿಕರು ಇದರ ಸದ್ಬಳಕೆಯನ್ನು ಮಾಡ್ಕೋಬೇಕು ಮತ್ತು ಅವರ ಅನುಭವನ ಇದರಲ್ಲಿ ಹಂಚ್ಕೋಬೇಕು. ಮತ್ತು ಇದರಿಂದ ಏನಾಗುತ್ತೆ, ನಾವು ಪಾರದರ್ಶಕ ಸೇವೆ ನೀಡಲಿಕ್ಕೆ ಇದೊಂದು ನಮಗೆ ಇನ್ನೊಂದು ದೂರಾಗಿ ನಮಗೆ ಹೆಲ್ಪ್ ಮಾಡ್ತಾರೆ. ಮತ್ತು ತ್ವರಿತ ಸೇವೆಯನ್ನು ಕೂಡ ನಾವು ಮುಖಾಂತರ ಕೊಟ್ಟಿದ್ದಾರೆ. ಮತ್ತು ಯಾವುದೇ ವಯೋಮಾನದವರು ಸಾರ್ವಜನಿಕರು ಬಂದಾಗ ತೊಂದರೆ ಆಗುತ್ತೆ ನೋಡ್ಕೊಳ್ಳೋದು ಮತ್ತು ಕಾನೂನು ಬಗ್ಗೆ ಅವರು ಮುಗಿಸೋದು ಇದರ ಮುಖ್ಯ ಉದ್ದೇಶ ಆಗಿದೆ. ಮತ್ತು ಅವರೇನಾದರೂ ಗೌಪ್ಯ ಮಾಹಿತಿ ಹೇಳಕ್ಕೆ ಇಷ್ಟಪಟ್ಟರೆ ಅದು ಕೂಡ ನಮ್ಮಲ್ಲಿ ವ್ಯವಸ್ಥೆ ಇದೆ. ಅವರು ಏನು ಗೌಪ್ಯ ಮಾಹಿತಿ ಹೇಳ್ತಾರೆ ಅವ್ರ ಮಾಹಿತಿನ ಯಾವುದೇ ಕಾರಣಕ್ಕೂ ನಾವು ಇನ್ನೊಬ್ಬರ ಜೊತೆ ಶೇರ್ ಮಾಡಲ್ಲ. ಈ ಥರ ಎಲ್ಲ ಆ್ಯಕ್ಟಿವಿಟೀಸು ಇದರಲ್ಲಿದೆ. ಮತ್ತು ಪ್ರತಿ ಠಾಣೆಯಲ್ಲಿ ಆಯಾ ಸಬ್ ಇನ್ಸ್ಪೆಕ್ಟರ್ಗಳೇ ಸಂಪರ್ಕಾಧಿಕಾರಿಗಳಾಗಿ ಇರ್ತಾರೆ. ಇದು ಒಂದು ರೀತಿ ಒಂದು ಉತ್ತಮವಾದ ಕಾರ್ಯಯೋಜನೆ. ನಮ್ಮ ಈ ಜನಸ್ನೇಹಿ ಪೊಲೀಸ್ ಇಂಪ್ರೂವ್ ಆಗೋದ್ರ ಜೊತೆಗೆ ಮತ್ತು ಅವರು ಏನಾದರೂ ತೊಂದರೆಗೊಳಗಾದಾಗ ಏನಾದರೂ ಸಪೋಸ್ ನೆಗೆಟಿವ್ ರೆಸ್ಪಾನ್ಸ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಾವು ಸಂಬಂಧಪಟ್ಟವ್ರಿಗೆ ನಾವು ಮಾತಾಡ್ತೀವಿ. ಪ್ರತಿದಿನ ರಿಪೋರ್ಟ್ ಸಿಗುತ್ತೆ. ಏನಾದರೂ ಅವರು ಸಪೋಸ್ ಎಮರ್ಜೆನ್ಸಿ ಸರ್ವಿಸ್ SOS ಅಥವಾ ನಮ್ಮ ಠಾಣೆಗೆ ಹೋದ್ವಿ ನಮಗೆ ಪ್ರಾಪರಾಗಿ ಸರ್ವಿಸ್ ಸಿಕ್ಕಿಲ್ಲ ಸಂದರ್ಭದಲ್ಲೂ ಕೂಡ ಅದು ಎಂಟ್ರಾಗುತ್ತೆ. ಅದನ್ನು ನೋಡಿ
ಸಂಬಂಧಪಟ್ಟವ್ರಿಗೆ ಮಾತಾಡಿ. ಈ ಸಂದರ್ಭದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ QR ಕೋಡ್ನ ಪ್ರಾತ್ಯಕ್ಷಿಕತೆ ಪ್ರದರ್ಶಿಸಲಾಯಿತು. ಡಿವೈಎಸ್ಪಿ ಶಾಂತಮೂರ್ತಿ ಸೇರಿದಂತೆ ವಿವಿಧ ಠಾಣೆಗಳ PIಗಳು, ಸಿಬ್ಬಂದಿಗಳು, ಸಾರ್ವಜನಿಕರು ಇದ್ದರು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ 3ರಡಿ ಅಧಿಸೂಚನೆ APKN 54.483 ವಿಸ್ತಾರದ ಹೆದ್ದಾರಿ 2023 ಫೆಬ್ರವರಿ 9ರ ನಂತರ 60 ಮೀಟರ್ 54.483 ಕಿಲೋಮೀಟರ್ ವಿಸ್ತಾರಗೊಳಿಸಿರುವ ಅಧಿಸೂಚನೆಯು ಹೆದ್ದಾರಿ ವ್ಯಾಪ್ತಿಗೆ ಬರುವ ರೈತರಿಗೆ ಸಂಕಷ್ಟವನ್ನುಂಟು ಮಾಡಿದೆ ಎಂದು ಮಹಿಳೆಯರ, ಮಕ್ಕಳ, ನಾಗರಿಕರ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ 3D ಅಧಿಸೂಚನೆ APKN 54.483 ವಿಸ್ತಾರದ ಹೆದ್ದಾರಿ 2023 ಫೆಬ್ರವರಿ 9ರ ನಂತರ 60 ಮೀಟರ್ 54.483 ಕಿಲೋಮೀಟರ್ ವಿಸ್ತಾರಗೊಳಿಸಿರುವ ಅಧಿಸೂಚನೆಯು ಹೆದ್ದಾರಿ ವ್ಯಾಪ್ತಿಗೆ ಬರುವ ರೈತರಿಗೆ ಸಂಕಷ್ಟವನ್ನು ಉಂಟು ಮಾಡಿದೆ ಎಂದು ಮಹಿಳೆಯರ, ಮಕ್ಕಳ, ನಾಗರಿಕ ಮತ್ತು ಮಾನವ ಹಕ್ಕುಗಳ ಸಂರಕ್ಷಣಾ ವೇದಿಕೆಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮನವಿ ಸಲ್ಲಿಸಿ 2023 ಫೆಬ್ರವರಿ 9ರ ಪ್ರಕಾರ 60 ಮೀಟರ್ 54.483 ಕಿಲೋಮೀಟರ್ ವಿಸ್ತಾರದ ಭೂಮಿಯನ್ನು ಅಧಿಸೂಚನೆ ನೀಡಿರುವ NHAIನ ಅಧಿಸೂಚನೆ ಪ್ರಕಾರ ಮೇಲೆ ಹೇಳಿದ ಕೃಷಿ ಭೂಮಿಯ ನಿಯಮ ಪ್ರಕಾರ ಸಂಬಂಧಪಟ್ಟ ರೈತರು ಸದರಿ ಕೃಷಿ ಭೂಮಿಯನ್ನು ಕೃಷಿ ಚಟುವಟಿಕೆಗಳು ಮಾಡುವ ಅಧಿಕಾರ ಇರುವುದಿಲ್ಲ ಮತ್ತು ಅವರ ಸಮಸ್ಯೆಗಳಿಗೆ ತನ್ನ ಸ್ವಂತ ಭೂಮಿಯನ್ನು ಮಾರಾಟ ಮಾಡುವ ಅಧಿಕಾರ ಸಹಿತ ಇರುವುದಿಲ್ಲ. ಸುಮಾರು 26 ತಿಂಗಳಿನಿಂದ ಅಧಿಸೂಚನೆ ಪ್ರಕಾರ ರೈತರಿಗೆ ತಮ್ಮ ಭೂಮಿಯ ಕೃಷಿ ಚಟುವಟಿಕೆಗಳು ಮತ್ತು ತಮ್ಮ ಗೃಹ ಕೃತ್ಯದ ಅವಶ್ಯಕತೆಗಳಿಗೆ, ಮಕ್ಕಳ ಶಿಕ್ಷಣಕ್ಕಾಗಿ, ಮದುವೆಗಳಿಗಾಗಿ ಮತ್ತು ಚಿಕಿತ್ಸೆಗಾಗಿ ಹಲವಾರು ಸಮಸ್ಯೆಗಳಿಗೆ ತಮ್ಮ ಭೂಮಿಯನ್ನು ಯಾವುದೇ ಸಮಸ್ಯೆಗಳಿಗೆ ಮಾರಾಟ ಮಾಡುವ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಅಧಿಸೂಚನೆ ಪ್ರತಿಬಂಧದ ಕಾರಣ ರೈತರು ತಮ್ಮ ಆತ್ಮ ಸಮ್ಮಾನಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವ ಅನಿವಾರ್ಯತೆ ಉದ್ಭವಿಸಿರುತ್ತದೆ ಎಂದು ತಿಳಿಸಿದರು. ರೈತರನ್ನು ಸಂಕಷ್ಟದಿಂದ ಪಾರು ಮಾಡಲು ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮತ್ತು ರೈತರ ಸಮಸ್ಯೆಗಳನ್ನು ಪರಿಹರಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಒತ್ತಾಯಿಸಿ ತಕ್ಷಣವೇ ರೈತರ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದರು. ಎಲ್ಲ ಕಾರಣಗಳಿಂದ ನಮ್ಮಲ್ಲಿ ನಿಂದಿಸಿಕೊಳ್ಳುವುದೇನೆಂದರೆ ತಾವುಗಳು ನಮ್ಮ ಮೇಲೆ ಕರುಣೆ ತೋರಿ ನಮ್ಮ ಸಮಸ್ಯೆಗಳಿಗೆ ಪರಿಹರಿಸಲು NHAI ಪ್ರಾಧಿಕಾರಕ್ಕೆ ಒತ್ತಾಯಿಸಿ ತಕ್ಷಣವೇ ರೈತರ ಪರಿಹಾರವನ್ನು ನೀಡುವಂತೆ ಕ್ರಮ ತೆಗೆದುಕೊಳ್ಳಲು ಕೋರಬೇಕಾಗಿದೆ ಎಂಬುದನ್ನು. ಈ ಸಂದರ್ಭದಲ್ಲಿ ಸಂಘದ ಸಂಸ್ಥಾಪಕ G. ರಾಜೇಶ್ವರಿ ರಾವ್, ಪ್ರಮುಖರಾದ S. ರಾಜು, ಆಂಜನೇಯ, ಶಿವಮ್ಮ, ನರೇಶ್, G. ವೀರೇಶ್, ರವಿಕುಮಾರ್, ನರಸಿಂಹಲು ಸೇರಿದಂತೆ ಇತರರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್,
ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಲ್ಲಿ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಬುದ್ಧ ಬಸವ ಅಂಬೇಡ್ಕರ್ ಅವರು ಜಾಗತಿಕ ಮಟ್ಟದ ಮಹಾನ್ ದಾರ್ಶನಿಕ ನಾಯಕರು. ಸಮಾಜದ ಶಾಂತಿ ಪ್ರಿಯರಾಗಿ ಬುದ್ಧ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಕಾಯಕವೇ ಕೈಲಾಸವೆಂದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ನೀಡಿ ದೇಶದಲ್ಲಿ ಸಮಾನತೆ ತಂದು ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್ಎಸ್ ಬೋಸರಾಜ್ ಅವರು ತಿಳಿಸಿದರು. ಬುದ್ಧ ಬಸವ ಅಂಬೇಡ್ಕರ್ ಅವರು ಜಾಗತಿಕ ಮಟ್ಟದ ಮಹಾನ್ ದಾರ್ಶನಿಕ ನಾಯಕರು. ಸಮಾಜದ ಶಾಂತಿ ಪ್ರಿಯರಾಗಿ ಬುದ್ಧ ಬಸವಣ್ಣನವರು ವಚನ ಸಾಹಿತ್ಯದ ಮೂಲಕ ಕಾಯಕವೇ ಕೈಲಾಸ ಎಂದರು. ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ನೀಡಿ ದೇಶದಲ್ಲಿ ಸಮಾನತೆ ತಂದು ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಬಲವರ್ಧನೆಗಾಗಿ ಶ್ರಮಿಸಿದ್ದಾರೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವ ಎನ್ಎಸ್ ಬೋಸರಾಜ್ ತಿಳಿಸಿದರು. ಅವರು ಇಂದು ನಗರದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿರ್ದೇಶನಾಲಯ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನೌಕರರ ಸಂಘ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾರ್ಥಿ ಸಂಘ ರಾಯಚೂರು ಸಂಯುಕ್ತ ಆಶ್ರಯದಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಬಸವೇಶ್ವರ ಸಭಾಂಗಣದಲ್ಲಿ ಆಯೋಜಿಸಿದ್ದ ಬುದ್ಧ ಬಸವಣ್ಣ ಅಂಬೇಡ್ಕರ್ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ಮಹಾನ್ ನಾಯಕರುಗಳ ಸಿದ್ಧಾಂತಗಳ ಮೇಲೆ ನಡೆಯುತ್ತಾ ಸಾಗಿದಾಗ ಮಾತ್ರ ನಾವು ಮನುಷ್ಯರಾಗಲು ಸಾಧ್ಯ. ಇದರಿಂದ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸಲಿದೆ. ಬಸವಣ್ಣನವರು ಕೈಲಾಸ ಮುಕ್ತಿಗೆ ಕಾಯಕ ಎಂದು ಎಲ್ಲರೂ ಕಾಯಕದಲ್ಲಿ ಕೈಲಾಸ ಕಾಣಿರಿ ಎಂದು ತಿಳಿಸಿದ್ದಾರೆ. ಅಂಬೇಡ್ಕರ್ ಕೊಟ್ಟ ಶಿಕ್ಷಣದಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ ಎಂದು ತಿಳಿಸಿದರು. ನಂತರ ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್ ಮಾತನಾಡಿ, ಬುದ್ಧ ಬಸವ ಅಂಬೇಡ್ಕರ್ ಅವರು ಶೋಷಿತ ಸಮುದಾಯಗಳನ್ನು ಮೇಲೆತ್ತಿದವರು. ಮನುಷ್ಯರನ್ನು ಮನುಷ್ಯರಂತೆ ಕಾಣದ ಈ ದೇಶದಲ್ಲಿ ಸಮಾನತೆ, ಸೌಹಾರ್ದತೆಗೆ ಸಂದೇಶ ಸಾರಿದ ಮಹಾನ್ ಪುರುಷರು ಎಂದು ತಿಳಿಸಿದರು. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಹನುಮಂತಪ್ಪ, ಡಾಕ್ಟರ್ ರಮೇಶ್, ವಿಶ್ವವಿದ್ಯಾಲಯ ಆಡಳಿತ ಅಧಿಕಾರಿಯಾಗಿ ಜಾಗೃತಿ ದೇಶಮಾನೆ, ಕೃಷಿ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿಯ ಸದಸ್ಯರಾದ ಮಲ್ಲಿಕಾರ್ಜುನ್ ಪಡದಳ್ಳಿ, ಮಲ್ಲೇಶ್ ಕೊಲಮಿ, ಶರಣಬಸವ ಪಾಟೀಲ್, ನಾರಾಯಣರಾವ್, ದುರ್ಗೇಶ್ ಕೆಆರ್, ಡಾಕ್ಟರ್ ಅಮರೇಗೌಡ, ಶಿವಶಂಕರ್ ಎಂ, ಗುರುರಾಜ್ ಸುಂಕದ್, ಎಂಎಸ್ ಅಯ್ಯನಗೌಡರ್, ರವಿ ಮೇಸ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಿಂಧೂರ ವನ ಹೆಸರಿನ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಸಿಂಧೂರ ವನ ಹೆಸರಿನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ನಗರದ ಬೋಳಮಾನದೊಡ್ಡಿ ರಸ್ತೆ ಸೇರಿದಂತೆ ವಿವಿಧೆಡೆಯಲ್ಲಿ ಸಸಿಗಳನ್ನು ನೆಡಲಾಯಿತು. ಪಾಲಿಕೆ ಸದಸ್ಯ ಎನ್ಕೆ ನಾಗರಾಜ್ ಮಾತನಾಡಿ, ಜಯ ಕರ್ನಾಟಕ ಜನಪರ ವೇದಿಕೆಯು ಕನ್ನಡ ನಾಡು ನುಡಿ ಜಲ, ನೆಲ, ಭಾಷೆ, ಶಿಕ್ಷಣ, ರೈತರ, ಯೋಧರ, ಮಹಿಳೆಯರ, ಕಾರ್ಮಿಕರ, ದೀನ ದಲಿತರ. ಪಾಲಿಕೆ ಸದಸ್ಯ ಎನ್ಕೆ ನಾಗರಾಜ್ ಮಾತನಾಡಿ, ಜಯ ಕರ್ನಾಟಕ ಜನಪರ ವೇದಿಕೆಯು
ಕನ್ನಡ ನಾಡು ನುಡಿ ನೆಲ ಜಲ ಭಾಷೆ ಶಿಕ್ಷಣ ರೈತರ ಯೋಧರ ಮಹಿಳೆಯರ ಕಾರ್ಮಿಕರ ದೀನ ದಲಿತರ ಪರವಾಗಿ ಕಳೆದ ಹಲವು ದಶಕಗಳಿಂದ ಹೋರಾಟ ನಡೆಸುತ್ತಾ ಬಂದಿದೆ. ಸಂಸ್ಥಾಪಕ ಅಧ್ಯಕ್ಷ ಬಿ ಗುಣರಂಜನ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಪರಿಸರ ಸಂರಕ್ಷಣೆಯ ಮುಖ್ಯ ಉದ್ದೇಶದ ಜೊತೆಯಲ್ಲಿ ಕೆಲಸ ಮಾಡುತ್ತಿದೆ ಎಂದು ತಿಳಿಸಿದರು. ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನೀಡುವುದರ ಉದ್ದೇಶದಿಂದ ಮನೆಗೊಂದು ಮರ ಊರಿಗೊಂದು ಕೆರೆ ಎಂಬ ಅಭಿಯಾನದ ಅಡಿಯಲ್ಲಿ ಕೆರೆಗಳನ್ನು ಪುನರ್ಜೀವಗೊಳಿಸಿ ಪರಿಸರ ಸಂರಕ್ಷಣೆ ಹಾಗೂ ಅಂತರ್ಜಲ ವೃದ್ಧಿಸುವ ಹಾಗೂ ಪರಿಸರದ ಉಳಿವಿಗಾಗಿ ಸಾವಿರಾರು ಸಸಿಗಳನ್ನು ನೆಟ್ಟು ಗಿಡಗಳನ್ನು ಪೋಷಿಸಲಾಗುತ್ತಿದೆ ಎಂದರು. ರಾಯಚೂರು ಜಿಲ್ಲೆಯಲ್ಲಿ ಜಂಬಣ್ಣವರು ನೂತನವಾಗಿ ಈ ಜನಪರ ಇದಕ್ಕೆ ಜೈ ಕರ್ನಾಟಕ ಜನಪರ ಸೇವೆ ಇದಕ್ಕೆ ಆಯ್ಕೆಯಾಗಿದ್ದಾರೆ. ಜೈ ಕರ್ನಾಟಕ ಜನಪರ ವೇದಿಕೆ ಕಡೆಯಿಂದ ಜಂಬಣ್ಣ ಜಾಲ್ದಾರ್ ಅವರು ರಾಯಚೂರು ಜಿಲ್ಲಾ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅದಕ್ಕೆ ಫಸ್ಟಿಗೆ ಅವರು ಅಭಿನಂದನೆ ಸಲ್ಲಬೇಕು. ಯಾಕಂದರೆ ಸೋಷಿಯಲ್ ವರ್ಕ್ ಸಾಮಾಜಿಕ ಚಟುವಟಿಕೆಯಲ್ಲಿ ಅವರು ಹುಟ್ಟಿನಿಂದಲೂ ಎಜುಕೇಷನ್ದಾಗ ಇದ್ದಾಗ ಕೂಡ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡ್ತಾ ಬಂದಾರ. ಇವತ್ತು ಈ ಪದವಿ ಸಿಕ್ಕದ. ಆದರೂ ಈ ವಿಚಾರ ಏನು ಇಟ್ಕೊಂಡಾರ ಅಂದರೆ ಈಗ ಸಿಂಧೂರು ಇವತ್ತು ದೇಶದಲ್ಲಿ ಪಾಕಿಸ್ತಾನ ಕಡೆಯಿಂದ ಸಿಂಧೂರು ಕಾರ್ಯಕ್ರಮ ಆಯಿತು. ಅದಕ್ಕೆ ಹೆಂಗ ಮೋದಿಯವರು ಒಳ್ಳೆ ರಿಪ್ಲೈ ಕೊಟ್ಟು ಇವತ್ತು ಹೆಣ್ಮಕ್ಳು ಸಿಂಧೂರು ಏನು ಆವತ್ತು ನಾಶ ಆಗಿತ್ತು, ಅವ್ರದ್ದು ಕುಂಕುಮ ಇದಾಗಿತ್ತು, ಅದನ್ನ ಇವತ್ತು ನರೇಂದ್ರ ಮೋದಿ ಅವರು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಧೈರ್ಯ ಕೊಟ್ಟು ಮಾಡಿಸ್ಯಾರ. ಅದರಂಗೆ ನಮ್ಮ ಜಿಲ್ಲೆಯಲ್ಲಿ ಇದು ಒಂದು ಇದು ಜನಪರ ಇದರಿಂದ ಜಯ ಕರ್ನಾಟಕದ ಜನಪರ ವೇದಿಕೆಯಿಂದ ಇವತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವರು ಗಿಡಗಳು ಹಚ್ಚಿ ಜನರನ್ನ ಪ್ರೋತ್ಸಾಹ ಮಾಡಿ. ಈಗ ನೋಡ್ರಿ ಸಣ್ಣ ಇವೆಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ಇವರಿಗೆ ಬಂದರೆ ಇವ್ರು ನಾಳಿನ ಭವಿಷ್ಯ ನಾಯಕರಾಗೋರು. ಇವರಲ್ಲಿ ಒಂದಂಥ ಉತ್ಸಾಹ ಉಡಿಸಿ ಇಷ್ಟು ಮಂದಿನ ಸಂಗ್ರಹ ಮಾಡಿ ನಮ್ಮೆಲ್ಲ ಹಿರಿಯರನ್ನೂ ಕರೆದು ಗೌರವಲಿದ್ದ ಇವತ್ತು ಈ ಕಾರ್ಯಕ್ರಮ ಮಾಡಕತ್ತಾರೆ. ಅಂದ್ರೆ ರಿಯಲಿ ನಾವೇನು ನೋಡಿದ್ವಿ, ನಿನ್ನೆ ಆಟೋದಾಗ ಇಟ್ಕೊಂಬಂದರು ಗಿಡಗಳನ್ನ. ಆಮೇಲೆ ತಾವೇ ಖುದ್ದು ಈ ತೆಗ್ಗು ತೋರಿಸಿದರು. ಯಾಕಂದರೆ ಇವೆಲ್ಲ ಜನಪರ ಕಾರ್ಯಕ್ರಮ ಇದರಿಂದ ಜಯ ಕರ್ನಾಟಕ ವತಿಯಿಂದ ಅರಣ್ಯ ಸಂರಕ್ಷಣೆ ಮತ್ತು ಮನುಸಂಕುಲನ ಮುಂದೆ ಭವಿಷ್ಯಕ್ಕಾಗಿ ಚಲೋ ಇರಲೆಂಬ ಭಾವನೆ ಮೇಲೆ ಇವರು ಮಾಡಕತ್ತಾರ. ಈ ಸೇವೆ ಶ್ಲಾಘನೀಯ ಅಂತ ಹೇಳಿ ಎಲ್ಲರೂ ಅವರಿಗೆ ಈ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಜಿಲ್ಲಾಧ್ಯಕ್ಷರಾದಂಥ ಜಂಬಣ್ಣ ಜೇಲ್ದಾರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇವತ್ತು ಗಿಡ ನೆಡುವ ಕಾರ್ಯಕ್ರಮ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಭಾಳ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ಬಂದಿದ್ದಾರೆ. ಇವತ್ತಿನ ದಿವಸ ಕೂಡ ಈ ಒಳ್ಳೆ ಕಾರ್ಯಕ್ರಮ ಅಂತಂದು ಇವರು ಮುಂದುವರ್ಸ್ಕೊಂಡು ಎಲ್ಲ ಯೂತನ್ನ ನಮ್ಮ ಜನಗಳನ್ನ ಸೇರಿಸ್ಕೊಂಡು ಜನಜಾಗೃತಿ ಕಾರ್ಯಕ್ರಮ ಅಂತಂದು ಮತ್ತೆ ಅವರಿಗೆ ಯಾವ ಥರ ಮುಂದಿನ ಪೀಳಿಗೆಗೆ ಈ ಗಿಡಗಳಂದ್ರೆ ಏನು, ಈ ಪ್ರಕೃತಿ ಅಂದ್ರೆ ಏನು, ಪರಿಸರ ಅಂದ್ರೆ ಏನು ಎಲ್ಲ ತಿಳಿಸಿ ಹೇಳಿ ನಮ್ಗೆ ಆದಂಥ ಎಲ್ಲ ನಡ್ಸ್ಕೊಂಡು ಹೋಗ್ಲಿ ಅಂತಂದು ನಮ್ಮ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಎರಡು ಮಾತುಗಳನ್ನು ಆಡೋಕ್ಕೆ ನಮ್ಮ ಅಧ್ಯಕ್ಷರು ಎರಡು ಮಾತಾಡಬೇಕಂತ ನಾವು ಈ ಕಾರ್ಯಕ್ರಮ. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಕಡೆಯಿಂದ ನಾನು ಜಂಬಣ್ಣ ಜಲ್ದಾ ರಾಯಚೂರು ಜಿಲ್ಲಾ ಅಧ್ಯಕ್ಷರಾದಂಥ ಪರಿಸರ ದಿನಾಚರಣೆ 5ನೇ ತಾರೀಕು ಇದ್ದಿದ್ದ ಸಲುವಾಗಿ ಸ್ವಲ್ಪ ನಮಗೆ ಅನುಕೂಲ ಆಗಲಿಲ್ಲ. ಅದರ ಸಲುವಾಗಿ ನಾನು ಮತ್ತೆ ಒಂದು 20 ಗಿಡಗಳು ಮತ್ತು ಒಂದು 50 ಗಿಡಗಳು ತಂದೀನಿ ಟೋಟಲ್. ಅದರ ಕಡೆಯಿಂದ ನಮಗೆ ಪರಿಸರ ಸಲುವಾಗಿ ಸ್ವಲ್ಪ ಎಲ್ಲದಕ್ಕೆ ನಮಗೆ ಅನುಕೂಲ ಆಗಲಿ ಅಂತೇಳಿ ನಮ್ಮ ಹುಡುಗರಿಗೆ ಎಲ್ಲರಿಗೂ ಈ ಏರಿಯಾದಾಗ ಅಂತೇಳಿ ಇದು ಮಾಡಬೇಕು. ಧನ್ಯವಾದ. ಸಂದರ್ಭದಲ್ಲಿ ಸಂಘದ ಪ್ರಮುಖರಾದ ಜಂಬಣ್ಣ, ಗೋವಿಂದ್ ನಾಯಕ್, ರಾಮು ಆರೋಲಿ, ಅರುಣ್ ಕುಮಾರ್, ನರೇಂದ್ರ ಕುಮಾರ್, ವೀರೇಶ್ ಸೇರಿದಂತೆ ಅನೇಕರಿದ್ದರು. ಬೀದಿ ನಾಯಿಗಳ ಗುಂಪೊಂದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಿ 15ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ನಗರದ ಗಂಗಾ ನಿವಾಸ ಮಾವಿನಕೆರೆ ಬಳಿ ಟ್ಯಾಂಕ್ ಬಂಡ್ ಹತ್ತಿರ ನಡೆದಿದೆ. ಬೀದಿ ನಾಯಿಗಳ ಗುಂಪೊಂದು ಸಾರ್ವಜನಿಕರ ಮೇಲೆ ದಾಳಿ ನಡೆಸಿ 15ಕ್ಕೂ ಅಧಿಕ ಜನರಿಗೆ ಕಚ್ಚಿ ಗಾಯಗೊಳಿಸಿದ ಘಟನೆ ನಗರದ ಗಂಗಾ ನಿವಾಸ ಮಾವಿನಕೆರೆ ಬಳಿ ಟ್ಯಾಂಕ್ ಬಂಡಾರ್ ಹತ್ತಿರ ನಡೆದಿದೆ. ಮಕ್ಕಳು, ಮಹಿಳೆಯರು ಸೇರಿದಂತೆ ಸುಮಾರು 15ಕ್ಕೂ ಅಧಿಕ ಜನರ ಮೇಲೆ ದಾಳಿ ನಡೆಸಿ ಮನ ಬಂದಂತೆ ಎಲ್ಲೆಂದರಲ್ಲಿ ಕಚ್ಚಿ ಗಾಯಗೊಳಿಸಿವೆ. ಗಾಯಗೊಂಡವರನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಇಬ್ಬರು ಮಕ್ಕಳು ತೀವ್ರ ಗಾಯಗೊಂಡಿದ್ದಾರೆ ಎನ್ನಲಾಗಿದೆ. ಬೀದಿ ನಾಯಿಗಳ ದಾಳಿಯು ಹುಚ್ಚು ನಾಯಿ ಕಡಿತ ಶಂಕೆ ವ್ಯಕ್ತವಾಗಿದ್ದು ಗಾಯಗೊಂಡವರು ಆತಂಕದಲ್ಲಿದ್ದಾರೆ. ಲಿಂಗಪ್ಪ, ಶರಣಪ್ಪ, ರಮೇಶ್, ಮೊಹಮ್ಮದ್ ಗೌಸ್, ಮೊಹಮ್ಮದ್ ಅಮ್ಜದ್, ಶಂಶುದ್ದೀನ್, ನವೀದ್, ಕಲೀಮುದ್ದೀನ್, ಫರ್ಜಾನ್ ಬೇಗಂ, ಮೊಹಮ್ಮದ್ ಆರಿಫ್ ಸೇರಿದಂತೆ 15 ಜನರಿಗೆ ಗಾಯಗೊಂಡಿದ್ದಾರೆ.
ಕಳೆದ ರಾತ್ರಿ ನಗರ ಗಂಗನಿವಾಸ ಟ್ಯಾಂಕ್ ಬಂಡ ಬಳಿಯಲ್ಲಿ ಬೀದಿ ನಾಯಿಗಳು ಗುಂಪು ಬಡಾವಣೆಯಲ್ಲಿ ಇದ್ದ ಜನರ ಮೇಲೆ ದಾಳಿ ನಡೆಸಿವೆ. ದಾಳಿಯಲ್ಲಿ ಮಕ್ಕಳು ಮಹಿಳೆಯರಿಗೆ ಮನ ಬಂದಂತೆ ಕಚ್ಚಿವೆ. ಗಾಯಗೊಂಡವರನ್ನು ತಕ್ಷಣವೇ ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಮುಂದುವರೆದಿದೆ. ನಗರದಲ್ಲಿ ಬೀದಿ ನಾಯಿಗಳ ದಾಳಿ ಮಿತಿ ಮೀರಿದ್ದು ಜನರು ಬೇಸತ್ತು ಹೋಗಿದ್ದಾರೆ. ನಗರದಲ್ಲಿ ಬೀದಿ ನಾಯಿಗಳ ದಾಳಿ ಮಿತಿ ಮೀರಿದ್ದು ಜನರು ಬೇಸತ್ತು ಹೋಗಿದ್ದಾರೆ. ನಗರದಲ್ಲಿ ಬೀದಿ ನಾಯಿಗಳೇ ಬಲಿಗಳಾಗಿವೆ. ಮಹಾನಗರ ಪಾಲಿಕೆಯು ಆ ಸಮಯಕ್ಕೆ ಎಚ್ಚೆತ್ತುಕೊಂಡು ಬೇಕಾಬಿಟ್ಟಿ ಎಂಬಂತೆ 10 ನಾಯಿಗಳು ಹಿಡಿದು ಸಮಾಧಾನ ಪಡಿಸುವ ಕೆಲಸ ಮಾಡಿತ್ತು. ಆದರೆ ಶಾಶ್ವತ ಪರಿಹಾರ ಮಾತ್ರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಮಹಾನಗರ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೀದಿ ನಾಯಿಗಳನ್ನು ಹಿಡಿದು ಲಸಿಕೆ ಇಂಜೆಕ್ಷನ್ ನೀಡಿ ಬಿಡುತ್ತಿದ್ದಾರೆ. ಬೀದಿ ನಾಯಿಗಳನ್ನು ಹಿಡಿದು ಅವುಗಳನ್ನು ದೂರದ ಪ್ರದೇಶದಲ್ಲಿ ಬಿಡುವ ಕೆಲಸ ಮಾಡಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ ಶ್ರಾವಕ ಸಂಘದಿಂದ ಶೋಭಾಯಾತ್ರೆ, ಸನ್ಯಾಸ ದೀಕ್ಷೆ ಪಡೆಯಲಿರುವ ದಿಲೀಪ್ ಕುಮಾರ್ ಧೋಕಾಗೆ ಅದ್ದೂರಿಯ ಮೆರವಣಿಗೆ. ಸದರ್ ಬಜಾರ್ ಠಾಣೆಯಲ್ಲಿ QR ಕೋಡ್ ವ್ಯವಸ್ಥೆ, ಜನಸ್ನೇಹಿ ಪೊಲೀಸ್ ಸೇವೆ ಒದಗಿಸಲು ಪ್ರತಿ ಠಾಣೆಯಲ್ಲಿ ವ್ಯವಸ್ಥೆ. ಎಸ್ಪಿ ಪುಟ್ಟಮದಯ. ರಾಷ್ಟ್ರೀಯ ಹೆದ್ದಾರಿ ಅಧಿಸೂಚನೆ, ರೈತರಿಗೆ ನ್ಯಾಯ ಒದಗಿಸಲು ಆಗ್ರಹಿಸಿ ಮನವಿ. ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ, ಶಾಂತಿ ಸಮಾನತೆ ಸಂದೇಶ ನೀಡಿದ ಮಹನೀಯರ ಆದರ್ಶ ಪಾಲನೆ ನಮ್ಮೆಲ್ಲರ ಹೊಣೆ. NS ಬೋಸರಾಜ್. ಜಯ ಕರ್ನಾಟಕ ಸಂಘದಿಂದ ಪರಿಸರ ದಿನಾಚರಣೆ, ಸಸಿ ನೆಟ್ಟು ಪೋಷಣೆ. ಮತ್ತು ಮಾವಿನಕೆರೆ ರಸ್ತೆ ಬಳಿ ಬೀದಿ ನಾಯಿ ಕಡಿದು 15 ಜನರಿಗೆ ಗಾಯ, ಸಾರ್ವಜನಿಕರ ಆಕ್ರೋಶ. ವಾರ್ತೆಗಳನ್ನು ಪ್ರಯೋಜಿಸಿದವರು Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IB Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್.